ಒಬ್ಬ ಚತುರ ರಾಜನಿದ್ದ. ಅವನಿಗೆ ವಯಸ್ಸಾಗಿತ್ತು. ತನ್ನ ರಾಜ್ಯವನ್ನು ಮುಂದೆ ನೋಡಿಕೊಳ್ಳಲು ತನ್ನ ಒಬ್ಬನೇ ಮಗನಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸಿದ. ಆದರೆ ಯಾವ ವಿದ್ಯೆಗಳು ಅವನ ತಲೆಗೆ ಹೋಗಲಿಲ್ಲ. ಸದಾ ತಿನ್ನುವುದರಲ್ಲಿ ಮಗ್ನನಾದ. ರಾಜ ಪಂಡಿತರನ್ನು ಕರೆದು, ಎಂತಹ ವಿದ್ಯೆ ಹೇಳಿಕೊಟ್ಟಿದ್ದೀರಿ ಇವನಿಗೆ, ಏನು ಪ್ರಯೋಜನವಾಗಲಿಲ್ಲ ಎಂದು ಕೋಪ ಮಾಡಿಕೊಂಡರು. ಶಿಕ್ಷೆ ನೀಡಿದನು. ಇದನ್ನು ಗಮನಿಸುತ್ತಿದ್ದ ಸಂತರೊಬ್ಬರು ಕೂಡಲೇ ರಾಜನನ್ನು ತಡೆದು, ರಾಜ, ನಿನ್ನ ಮಗನ ಬುದ್ಧಿವಂತಿಕೆಯನ್ನು ಕಣ್ಣಾರೆ ನೋಡುವಿರಿ, ಬನ್ನಿ ಎಂದು ಉದ್ಯಾನವನಕ್ಕೆ ಕರೆದುಕೊಂಡು ಹೋದರು. ರಾಜನ ಮಗನ ಎದುರು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಗ್ರಂಥಗಳನ್ನು ಇಟ್ಟರು. ರಾಜನ ಮಗ ಅವುಗಳನ್ನು ಎಸೆದನು. ಅವನ ಮುಂದೆ ಬುಟ್ಟಿ ತುಂಬ ಮಾವಿನ ಹಣ್ಣನ್ನು ಇಟ್ಟರು. ಕೆಲವೇ ಕ್ಷಣಗಳಲ್ಲಿ ಅವುಗಳನ್ನು ತಿಂದು ಮುಗಿಸಿದ. ನಂತರ ಗುರುಗಳು ಒಂದು ಕೋತಿಗೆ ಇದೇ ರೀತಿ ಪ್ರಯೋಗ ಮಾಡಿದರು. ಆ ಕೋತಿಯೂ ಸಹ ಗ್ರಂಥ ಶಸ್ತ್ರಗಳನ್ನು ಎಸೆದು ಕೇವಲ ಹಣ್ಣನ್ನು ತಿಂದಿತು. ಆಗ ಗುರುಗಳು ಹೇಳಿದರು, ನೋಡಿದೆಯಾ ರಾಜ, ಮಂಗನ ಕೈಯಲ್ಲಿ ಮಾಣಿಕ್ಯ ಇಟ್ಟರೆ ಬೆಲೆ ತಿಳಿಯುವುದೇ ಎಂದರು. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. 21ನೇ ಶತಮಾನದಲ್ಲಿ ಮೊಬೈಲ್ ನಮಗೆ ಆಪ್ತ, ಸದಾ ನಮ್ಮೊಂದಿಗೆ ಇರುತ್ತದೆ. ಕೋಟ್ಯಾಂತರ ಜನರಿಗೆ ಅದನ್ನು ಎಷ್ಟು ಹೇಗೆ ಬಳಸಬೇಕು ಎಂದು ತಿಳಿದಿಲ್ಲ. ನಮಗೆ ಅರಿವಾಗಬೇಕಾಗಿತ್ತು, ಆಗಲಿಲ್ಲ. ಕಾರಣ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ.